ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಬೆಣ್ಣೆ ಹಳ್ಳ ಅಂದಕೂಡಲೇ ಜನ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಪ್ರವಾಹದ ಒಂದು ಪರಿಣಾಮಗಳು ಹೆಚ್ಚಾಗಿರುತ್ತೆ. ಅಂತಹ ಒಂದು ಪ್ರವಾಹದ ಒಂದು ಸಂಕಷ್ಟದಿಂದ ನಿವಾರಣೆ ಮಾಡಲಿಕ್ಕೇ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿಗಳ ಯೋಜನೆ ರೂಪಿಸಿ ಆ ಒಂದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಹ ಕೊಡಲಾಗಿತ್ತು. ಅಭಿವೃದ್ಧಿ ಕಾರ್ಯ ಸಹ ನಡೆದಿದೆ. ಆದರೆ ಅದರಿಂದ ರೈತರಿಗೆ ಲಾಭಕ್ಕಿಂತ ನಷ್ಟನೇ ಹೆಚ್ಚನ್ನುವಂತಾಗಿದೆ ಮತ್ತು ತೀವ್ರ ಸಂಕಷ್ಟಕ್ಕೆ ಗುರಿಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೈಜ್ಞಾನಿಕವಾಗಿ ಕಾಮಗಾರಿ ನಡೆದಿಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಹಳ್ಳ ಅಂದ್ಕೂಡಲೇ ಒಂದು ರುದ್ರಾವತಾರದ ಒಂದು ಹಳ್ಳ ಅಂತಲೇ ಹೇಳ್ಬೋದು. ಒಂದು ನದಿ ಏನು ಮಲಪ್ರಭಾದ ಉಪನದಿಯಾಗಿದೆ ಇದು. ಇಲ್ಲಿ ಏನು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ದುಂಡಸಿ ಗ್ರಾಮದಲ್ಲಿ ಹುಟ್ಟುವಂತಹ ಈ ಒಂದು ಬೆಣ್ಣೆ ಹಳ್ಳ ಧಾರವಾಡ ಜಿಲ್ಲೆ ಮೂಲಕ ಗದಗ ಜಿಲ್ಲೆಯನ್ನು ತಲುಪಿ ಗದಗ ಜಿಲ್ಲೆಯ ಮೆಣಸಗಿ ಗ್ರಾಮದ ಬಳಿ ಒಂದು ಮಲಪ್ರಭಾ ನದಿಗೆ ಒಂದು ಸೇರುವಂಥ ಕೆಲಸ ಈ ಒಂದು ನದಿ ಮಾಡುತ್ತೆ. ಅಂದರೆ ಈ 3 ಜಿಲ್ಲೆಗಳ ಸಂಬಂಧಪಟ್ಟಂತಹ ಈ ನದಿ ಸಾಕಷ್ಟು ಏನು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು 3 ಜಿಲ್ಲೆಯ ಜನತೆಗೂ ಸಹ ಸಾಕಷ್ಟು ತೊಂದರೆಗಳನ್ನ ಕೊಡುತ್ತೆ. 148 ಕಿಲೋಮೀಟ್ರ್ ಡಿಸ್ಟೆನ್ಸ್ನಲ್ಲಿ ಈ ಒಂದು ನದಿ ಹರಿಯುತ್ತೆ. ಹತ್ತಾರು ತಾಲೂಕುಗಳು ಈ ಒಂದು ಇದ್ರ ವ್ಯಾಪ್ತಿನಲ್ಲಿ ಬರುತ್ತೆ ಮತ್ತು ಸಾವಿರಾರು ಎಕರೆ ಪ್ರದೇಶದಲ್ಲಿ ಈ ಒಂದು ನದಿ ಹರಿದು ಹೋಗುತ್ತೆ. ಪ್ರತಿ ಬಾರಿ ಮಳೆ ಬಂದು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಹೊಲಗಳು ನದಿ ಪಾತ್ರದ ಜನ ಸಂಕಷ್ಟಕ್ಕೆ ಗುರಿಯಾಗುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಅಲ್ಲಿ ಏನು ನದಿಯಲ್ಲಿ ಬೆಳೆದಂತಹ ಬೇಲಿ ಇರ್ಬೋದು ಮತ್ತು ಏನು ಹೂಳಿರ್ಬೋದು ಇತ್ಯಾದಿಗಳ ಕಾರಣದಿಂದಾಗಿ ಒಂದು ಅಕ್ಕಪಕ್ಕದ ಹೊಲಗಳಿಗೆ ನುಗ್ಗಿ ಬೆಳೆ ಸಾವಿರಾರು ಕೋಟಿ ನೂರಾರು ಕೋಟಿ ಬೆಳೆ ನಷ್ಟ ಮಾಡುವಂತಹ ಪರಿಸ್ಥಿತಿ ಪ್ರತಿ ಬಾರಿಯೂ ನಡೆಯುತ್ತೆ. ಅಂದರೆ ಇದು ಒಂದು ಪ್ರತಿ ವರ್ಷವೂ ಸಹ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಬೆಣ್ಣೆ ಹಳ್ಳದ ಒಂದು ಪ್ರವಾಹ ಕಟ್ಟಿಟ್ಟು ಪುಟ್ಟಿ ಅನ್ನೋ ಒಂದು ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿಗಳ ಯೋಜನೆ ರೂಪಿಸಿತ್ತು. ಕಳೆದ ಫೆಬ್ರವರಿ ತಿಂಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ದರು. ಹುಬ್ಬಳ್ಳಿ ತಾಲೂಕಿನ ಸಿರುಗುಪ್ಪಿ ಬಳಿ ಈ ಒಂದು ಯೋಜನೆಗೆ ಚಾಲನೆ ಕೊಡುವಂಥ ಕೆಲಸ ಮಾಡಿದರು. ಅದಾದ ನಂತರ ಬೆಣ್ಣೆ ಹಳ್ಳದಲ್ಲಿ ಹೂಳೆತ್ತುವಂಥ ಕಾಮಗಾರಿ ಸಹ ನಡೆಸಲಾಗಿತ್ತು. ಈ ಒಂದು ಹೂಳೆತ್ತುವ ಕಾಮಗಾರಿನೇ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಈಗೇನು ಆ ಒಂದು ಕಾಮಗಾರಿ ನಡೆಸಿದ ನಂತರ ಒಂದೇ ಮಳೆಗೆ ಮೊದಲ ಮಳೆಗೇ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ವಿಶೇಷವಾಗಿ ಕುಂದಗೋಳ ತಾಲೂಕು ಮೊದಲಾದ ಕಡೆ ಏನಂದರೆ ಇಲ್ಲೇನು ಕುಂದಗೋಳ ಹುಬ್ಬಳ್ಳಿ ಮೊದಲಾದ ತಾಲೂಕುಗಳಲ್ಲಿ ಏನಂದರೆ ಈಗೇನು ಆ ಒಂದು ಮಣ್ಣನ್ನು ತೆಗೆದು ಒಡ್ಡಿಗೆ ಹಾಕಲಾಯಿತು. ಆ ಒಡ್ಡೆ ಎಲ್ಲ ಕಿತ್ಕೊಂಡು ಹೋಗಿ ಈಗ ಮತ್ತೆ ನದಿನ ಆ ಮಣ್ಣೆಲ್ಲವೂ ಸಹ ತೆಗೆದಂಥ ಹೂಳೆತ್ತಿದಂಥ ಮಣ್ಣೆಲ್ಲವೂ ಸಹ ಮತ್ತೆ ನದಿ ಸೇರಿದೆ ಮತ್ತು ಆ ಹೊಲಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ಸಂಗ್ರಹಕ್ಕೂ ಸಹ ಇದು ಎಡೆಮಾಡಿಕೊಟ್ಟಿದೆ. ಅಂದರೆ ಈ ಕಡೆ ರೈತರಿಗೂ ಸಹ ಲಾಭ ಆಗಿಲ್ಲ, ಮತ್ತೊಂದು ಕಡೆ ಮಾಡಿದ ಕೆಲಸನೂ ಮತ್ತೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೈಜ್ಞಾನಿಕವಾಗಿ ಅಂದರೆ ಈಗ ಇದನ್ನು ಹೂಳೆತ್ತಿದ ನಂತರ ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿತ್ತು. ತಡೆಗೋಡೆ ನಿರ್ಮಾಣ ಮಾಡಿ ಒಂದು ಮುನ್ನೆಚ್ಚರಿಕಾ ಕ್ರಮಗಳು ಕೈಗೊಂಡಿದ್ರೆ ಆ ರೀತಿಯ ಒಂದು ಪರಿಸ್ಥಿತಿ ಬರ್ತಿದ್ದಿಲ್ಲ. ಆದರೆ ಅದು ಮಾಡದೇ ಇರೋದ್ರಿಂದಾಗಿ ಬರೀ ಕೇವಲ JCBಗಳ ಮೂಲಕ ಹೂಳೆತ್ತಿ ಪಕ್ಕದಲ್ಲಿನೇ ಅಂದರೆ ಆ ಕಡೆ ಈ ಕಡೆ ಎರಡೂ ದಂಡೆಗಳಲ್ಲಿ ಮಣ್ಣು ಹಾಕಿರೋದ್ರಿಂದಾಗಿ ಆ ಮಣ್ಣು ಮಳೆ ಬಂದ ಕೂಡಲೇ ಮತ್ತೆ ನದಿ ಸೇರ್ತಾ ಇದೆ. ಮಾಡಿದ್ದೆಲ್ಲವೂ ಸಹ ಒಂದು ರೀತಿಯಲ್ಲಿ ನೀರಿನಲ್ಲಿ ಹುಣಸೆಹಣ್ಣು ತೊಳೆದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಗುತ್ತಿಗೆದಾರನ ಬೇಜವಾಬ್ದಾರಿತನ ಮತ್ತು ವೈಜ್ಞಾನಿಕವಾಗಿ ಕಾಮಗಾರಿ ಮಾಡದೇ ಇರೋದನ್ನ ಒಂದು ಆರೋಪ ರೈತರದ್ದಾಗಿದೆ. ಮತ್ತು ಈಗಾಗಲೇ ಮಳೆಯಿಂದಾಗಿ ಈಗಾಗಲೇ ಒಡ್ಡುಗಳು ಒಡೆದು ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಜೊತೆಗೆ ಹೊಲಗಳಲ್ಲಿ ನೀರು ನಿಂತು ರೈತರಿಗೆ ಸಂಕಷ್ಟಕ್ಕೆ ದೂಡಿದೆ. ಹೀಗಾಗಿ ಇದು ಕಾಮಗಾರಿ ವೈಜ್ಞಾನಿಕವಾಗಿ ಮಾಡದೇ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬೇಕಾಬಿಟ್ಟು ಕಾಮಗಾರಿ ಮಾಡಿರೋದ್ರಿಂದಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ರಿ, 200 ಕೋಟಿ ರೂಪಾಯಿ ಬೆಣ್ಣೆ ಹಳ್ಳದ ಮೊನ್ನೆ ಕಾಮಗಾರಿ ಆರಂಭ ಮಾಡಾರಲ್ಲ. ಕಾಮಗಾರಿ ಎಲ್ಲ ಏನೇನು ಮಾಡ್ಯಾರ ಅದು ರೈತರಿಗೆ ಒಂದು ಪೈಸಾದಷ್ಟು ಲಾಭ ಆಗಿಲ್ಲ. ಮತ್ತು ಎಲ್ಲ ಮಣ್ಣು ಅಲ್ಲೆಲ್ಲೇ ಗುಡ್ಡೆ ಹಾಕಿದ್ರು, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಆಮ್ಯಾಗ ದಾರಿ ಇಲ್ಲ. 5 ಕಿಲೋಮೀಟ್ರ್ ಅತ್ಲಾಗಿನ ಹೊಲಕ್ಕೆ ಹೋಗ್ಬೇಕಂದ್ರೆ ನಾವು 5 ಕಿಲೋಮೀಟ್ರ್ ಮತ್ತೆ ಹಿಂಗಾದ ಹೋಗ್ಬೇಕು. ಮೊದಲಕ್ಕೆ ಎಲ್ಲೆಲ್ಲೋ ನಾವು ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ದಾರಿ ಮಾಡ್ಕೊಂಡಿದ್ವಿ ಕರೆಕ್ಟಾಗಿ. ಈಗೆಲ್ಲ ದಾರಿನೂ ಬಂದಾಗ್ಯಾವ. ಹೊಳ್ಳಿ ಎಲ್ಲೆಲ್ಲೋ ಮಣ್ಣನ್ನು ಗುಡ್ಡೆ ಹಾಕಿದ್ರು, ಅದೆಲ್ಲ ಕಿತ್ಕೊಂಡು ಹೋಗೈತಿ. ಬೆಣ್ಣೆ ಹಳ್ಳದ ಮೊನ್ನೆ ಮಳೆಗೆ ಇದಕ್ಕೆ ನೀರಿಗೆ ಎಲ್ಲ ಕಿತ್ಕೊಂಡು ಹೋಗೈತಿ. ಅದು ಏನೈತಿ ಅಲ್ಲ, 200 ಕೋಟಿ ರೂಪಾಯಿ ಬೆಣ್ಣೆ ಹಳ್ಳದ ಇದನ್ನು ಬಿಡುಗಡೆ ಮಾಡ್ಯಾರ ರಾಜ್ಯ ಸರ್ಕಾರದವ್ರು. ಅದು ಬೆಣ್ಣೆ ಹಳ್ಳದಾಗ ಹೋಗೈತಿ. ವರ್ಷ ನಮ್ಮ ಹೊಲದಾಗ ಬೆಳೆ ಹಾನಿ ಆಗ್ತದೆ ಸರ್. ಆಮೇಲೆ ಅಭಿವೃದ್ಧಿಲಿಂದ ನಮಗೇನು ಸದುಪಯೋಗ ಆಗಿಲ್ಲ ಸರ್.
ಈಗ ಒಂದು 2ನೇ ವರ್ಷ ಈಗ ಮಾಡ್ತಾ ಇರೋದು ಇವರು ಅಭಿವೃದ್ಧಿ 200 ಕೋಟಿ ರೂಪಾಯಿ ಪ್ರಾಜೆಕ್ಟಿನೊಳಗೆ ಬೆನ್ನಿಹಳ್ಳ ಹೂಳೆತ್ತುವ ಕಾರ್ಯಕ್ರಮ ಸರ್ಕಾರ ಮತ್ತು ಹಮ್ಮಿಕೊಂಡಿತ್ತು. ಅದು ಸರಿಯಾಗಿ ಆಗಿಲ್ಲ, ಯಾವುದೇ ರೈತರಿಗೂ ಪ್ರಯೋಜನ ಆಗಿಲ್ಲ. ಆಮೇಲೆ ಮೊನ್ನೆ ಪ್ರಥಮ ಈಗ ಮಳೆ ಬಂದಿದ್ದರಿಂದ ಹೊಲದಾಗೆಲ್ಲ ನೀರು ಹೊಕ್ಕು, ಆಮೇಲೆ ಎಲ್ಲ ನೀರು ಹೊಲದಾಗ ನಿಂತೈತಿ. ಆ ನೀರು ನಾವು ಹೊರಗೆ ಹಾಕಬೇಕಾದ್ರೆ ಈಗ 2 ಕಡೆ ನಾವು ಕೆಲಸ ಮಾಡಿದ್ದೇವೆ, JCB ಮುಖಾಂತರ 5 ತಾಸು ಇದನ್ನು ಮಾಡಿದ್ದೇವೆ ಸರ್. ಆ ಕೆಲಸ ಮಾಡಿದ್ದೇವೆ ರೀ. ಅದು ಮತ್ತು ಎಲ್ಲ ರೈತರಿಗೆ ಇದೇ ರೀತಿ ಆಗೈತೆ ಸರ್. ಆಮೇಲೆ ಸರಿಯಾದ ಪರಿಹಾರನೂ ಸರ್ಕಾರ ನಮಗೆ ಒದಗಿಸ್ಕೊಡ್ಬೇಕು. ನಮಗೆ ಎಲ್ಲ ಇದು ಹೊಳ್ಳಿ ಈಗ ಏನು ಕಾಮಗಾರಿ ಮಾಡಿದಾರಲ್ಲ ಅವ್ರು ಹೊಳ್ಳಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಹೊಳ್ಳಿ ಮತ್ತೆ ಶಾಶ್ವತ ಪರಿಹಾರವನ್ನು ಮಾಡಿ ಕೊಡಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ. ಕೂಡಲೇ ಈ ಒಂದು ಏನು ಸರ್ಕಾರ ಈ ಒಂದು ವೈಜ್ಞಾನಿಕ ಕಾಮಗಾರಿ ಮಾಡಬೇಕು. ಜೊತೆಗೆ ಏನಂದರೆ ಯಾರಿಗೆ ಸಮಸ್ಯೆ ಆಗಿದೆ ರೈತರಿಗೆ, ಅಂದರೆ ಈಗ ನೀರು ನಿಂತು ಒಡ್ಡುಗಳು ಒಡೆದು ಇವೆಲ್ಲ ಸಮಸ್ಯೆಗಳು ಏನು ಅವಾಂತರ ಸೃಷ್ಟಿಯಾಗಿದ್ದಾವೆ, ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಏನು ನದಿ ಉದ್ದಕ್ಕೂ ಸಹ ಈಗೇನು ಕಾಮಗಾರಿ ಕೈಗೊಳ್ಳಲಾಗಿದೆ. 200 ಕೋಟಿ ರೂಪಾಯಿ ಅಂದರೆ ಸಣ್ಣ ಮೊತ್ತ ಅಲ್ಲ. ಆ ಒಂದು 200 ಕೋಟಿ ರೂಪಾಯಿ ಯೋಜನೆ ಒಂದು ರೀತಿಯಲ್ಲಿ ನಿಷ್ಪ್ರಯೋಜಕ ಅನ್ನೋ ಥರ ಆ ಒಂದು ಹಂತಕ್ಕೆ ತಲುಪಿದೆ. ಹಾಗಾಗಿ ಇನ್ನು ಮೇಲಾದ್ರೂ ಸಹ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡಬೇಕು. ಜೊತೆಗೆ ಈಗೇನು ಏನು ಆ ಕಡೆ ಈ ಕಡೆ ತಡೆಗೋಡೆ ಕಟ್ಟುವಂಥ ಕೆಲಸ ಆಗಬೇಕು. ಯಾಕಂದರೆ ಹಾಕಿದ ಮಣ್ಣು ಏನು ದಂಡಿಗೆ ಹಾಕಿದ ಕೂಡ ಸಹಜವಾಗಿಯೇ ಅದು ಮಳೆ ಬಂದ ಸಂದರ್ಭದಲ್ಲಿ ಮತ್ತೆ ನದಿ ಸೇರುವಂಥದ್ದು ಇರ್ತದೆ. ಮತ್ತು ಹೂಳೆತ್ತುವ ಒಂದು ಉದ್ದೇಶವೇ ಒಂದು ನಿಷ್ಪ್ರಯೋಜಕ ಅನ್ನೋಂಥ ಪರಿಸ್ಥಿತಿ ಆಗ್ತದೆ. ಹಾಗಾಗಿ ನಿರರ್ಥಕ ಅನ್ನುವಂತಾಗ್ತದೆ. ಹಾಗಾಗಿ ಏನು ಒಂದು ನೀಟಾಗಿ ಅದನ್ನು ಹೂಳೆತ್ತುವ ಜೊತೆಗೆ ಏನಂದರೆ ನದಿ ದಿಕ್ಕು ಏನು ಯಾವ ರೀತಿ ಹರಿವಿದೆ ಅದ್ರ ಪ್ರಕಾರನೇ ನೀಟಾಗಿ ಮಾಡಿ ಆ ಕಡೆ ಈ ಕಡೆ 2 ದಂಡೆಗಳಲ್ಲಿ ಒಂದು ಏನು ತಡೆಗೋಡೆ ನಿರ್ಮಾಣ ಮಾಡಿ ಒಂದಷ್ಟು ಸಿಮೆಂಟ್ ಮಾಡಿದಲ್ಲಿ ಒಂದಷ್ಟು ಸುರಕ್ಷತಾ ಕ್ರಮಗಳು ಕೈಗೊಂಡಲ್ಲಿ ಅಕ್ಕಪಕ್ಕದ ರೈತರಿಗೂ ಸಹ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತು ರೈತರದ್ದಾಗಿದೆ. ಅದೇನೇ ಇರಲಿ, ಈಗೇನು 200 ಕೋಟಿ ರೂಪಾಯಿ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಗೊಂಡಿತ್ತು. ಆ ಯೋಜನೆ ಒಂದು ರೀತಿಯಲ್ಲಿ ಹಳ್ಳ ಹಿಡಿಯೋ ಸ್ಥಿತಿಗೆ ತಲುಪಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಿದೆ. ಜೊತೆಗೆ ಗುತ್ತಿಗೆದಾರರಿಗೆ ಒಂದಷ್ಟು ಸೂಚನೆಗಳು ಕೊಡುವಂತಹ ಕಾರ್ಯ ಮಾಡೋದಲ್ಲಿ ಮುಂದೆ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗದ ರೀತಿಯಲ್ಲಿ ನೋಡ್ಕೋಬೇಕನ್ನೋ ಒಂದು ಆಗ್ರಹ ರೈತರದ್ದಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.